ಅತ್ಯಂತ ಹಿಂದುಳಿದ ದೀನ ದಲಿತ ಬಡವ ಪಂಡಿತ ಎನ್ನದೆ ಪ್ರತಿಯೊಬ್ಬರ ಮನಗಳನ್ನ ಮುಟ್ಟಿದೆ. ಆ ಒಂದು ಸಾಧನೆಯನ್ನ ನಿಮ್ಮ ಮನಮುಟ್ಟುವ ಹಾಗೆ ಈಗ ತಮಗೆ ಪ್ರಸ್ತುತಪಡಿಸಲು ಆಗಮಿಸಿರ್ತಕ್ಕಂಥ ಎಸ್ ಕೆ ಪಾಟೀಲ್ ಸಾಹೇಬರು ಹಾಗೂ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ತಮ್ಮ ಪವಿತ್ರ ಕರಗಳ ಮೂಲಕ ಜ್ಯೋತಿಯನ್ನ ಬೆಳೆಸ್ತಾ ಇದ್ದಾರೆ. ಈ ಜ್ಯೋತಿ ಬಸವ ಜ್ಯೋತಿಯಾಗಿ ಈ ಭಾಗದ ಜನರ ಮನಗಳನ್ನ ಬೆಳಗಲಿ ಎಂಬುದೇ ಈ ಒಂದು ವೇದಿಕೆಯ ಆಶಯ. ಉಪಾಧ್ಯಕ್ಷರಾದ ಅಶೋಕ್ ಹರವಾಳ್ ಅವರು ಕೂಡ ಅದರಲ್ಲಿ ಭಾಗವಹಿಸಬೇಕು. ಪುರಸಭೆಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಹರವಾಳ್ ಅವರು ಕೂಡ ಆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹೊಸಪೇಟು ಮತ್ತು ಯಾದಗಿರಿಯವರು ಆದ್ರೆ ಅವರು ಕೂಡ ಏನ್ ಮಾಡ್ತಿದ್ರು, ಆಂಧ್ರದ ಹೈಬ್ರಿಡ್ ಜೋಳ ತಂದು MS ಸ್ಟೇಡಿಯಲ್ಲಿ ಅವ್ರು ಹಾಕಿ ಸಹಾಯ ತಗೊಂಡು ಲಾಭ ಮಾಡ್ಕೊಳ್ತಿದ್ರು. ಸಾಧನ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಆ ಒಂದು ಪೂರ್ವಭಾವಿ ಸಭೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಗೂ ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿ ಆಗಮಿಸಿದಂತ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರು ಆದಂತಹ ಸನ್ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಬಿಜಾಪುರದಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳಬೇಕಪ್ಪ, ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಬಿಜಾಪುರ ಜಿಲ್ಲೆ ಬಗ್ಗೆ ನಮ್ಮ ಎದುರಿಗೆ ಅವರು ಇಡ್ತಾರೆ, ಸಹಾಯ ಮಾಡ್ತಾರೆ. ಯಾಕಂದ್ರೆ ಮೊನ್ನೆ ಈಗಾಗಲೇ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. 2 ವರ್ಷದಲ್ಲಿ ಒಂದು ಗುಲ್ಬರ್ಗಾದಲ್ಲಾಯಿತು, ಮೊದಲು ಈ ಚಾಮರಾಜನಗರದಲ್ಲಾಗಿದೆ. ಇದು ಆದ್ಮೇಲೆ ನಾನು MB ಪಾಟೀಲ್ರು ಇಬ್ರು ಕೂಡ ಕೇಳ್ಕೊಂಡಾಗ ಬಿಜಾಪುರದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಬಿಜಾಪುರನಲ್ಲಿ ಕೆಲವು ದಿನಗಳಲ್ಲಿ ಬಿಜಾಪುರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ. ಆ ಸಂದರ್ಭದೊಳಗೆ ಜಿಲ್ಲೆಯ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನ 3 ವರ್ಷದಲ್ಲಿ ಅನೇಕ ಮಾದರಿಯ ಕೆಲಸಗಳನ್ನ ಈ ಕ್ಷೇತ್ರಕ್ಕೆ ನಾವು ಮಾಡಬೇಕಾಗಿದೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಬಸವನ ಬಾಗೇವಾಡಿ ಬಂಜರ್ ಭೂಮಿ ಏನಿತ್ತು ಅದು ಬಂಗಾರದ ಕಟ್ಟಿ 3 ವರ್ಷದಲ್ಲಿ ಆಗ್ತದೆ ಅನ್ನತಕ್ಕಂಥ ಆಶಾಭಾವನೆ ನನ್ನ ಮನಸ್ಸಿನಲ್ಲಿದೆ. ಆ ರೀತಿಯಲ್ಲಿ ನಾವು ಇಡೀ ಮತಕ್ಷೇತ್ರದ ಚಿಂತನೆ ಇಟ್ಕೊಂಡು ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಬೇಕಾದ್ರೆ ಅದು ನನ್ನಿಂದ ಒಬ್ಬರಿಂದ ಸಾಧ್ಯ ಇಲ್ಲ. ನೀವೆಲ್ಲ ಕಾರ್ಯಕರ್ತರು ಹಿರಿಯರು ಸಹಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಇದೆ. ಆದರೆ ಇನ್ನೇನಪ್ಪ ಅಂದ್ರೆ ಸ್ವಲ್ಪ ನನ್ನಿಂದ ಒಂದು ಲೋಪ ಆಗಿ ಕಾಂಗ್ರೆಸ್ ಪಕ್ಷ 2 ವರ್ಷದ ಹಿಂದೆ ಸುಮಾರು 136 MLAಗಳನ್ನ ಜೈಬೇರಿ ಬಾರಿಸಿ ನಮ್ಮ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಗೊಂಡು ಬಂದರು. ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದೊಳಗೆ ಸನ್ಮಾನ್ಯ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಸ್ಥಾಪನೆ ಆಯಿತು. ನಾವು ಮೇ 20ನೇ ತಾರೀಕಿಗೆ 2 ವರ್ಷ ಪೂರ್ಣಗೊಳಿಸ್ತಾ ಇದ್ದೇವೆ. ಈ 2 ವರ್ಷದ ಅವಧಿಯೊಳಗೆ ನಮ್ಮ ಸರ್ಕಾರ ಏನೆಲ್ಲ ಮಾಡಿದೆ, ಜನರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಹೊಸಪೇಟೆಯಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಸಭೆ ಮಾಡಿ ನಮ್ಮ ಪಕ್ಷದ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳನ್ನು, ನಮ್ಮ ಸಂಕಲ್ಪ ಏನು ಸಮರ್ಪಣೆ ಮಾಡಿದ್ವಿ ಆ ಸಮರ್ಪಣೆಯ ವಿವರವನ್ನು ತಮ್ಮೆಲ್ಲರಿಗೆ ನೀಡಬೇಕು ಅನ್ನೋದು ನಮ್ಮ ಸರ್ಕಾರದ ಬಯಕೆ. 170-80 ಜನ ಇವತ್ತು ನಮ್ಮ ಸರ್ಕಾರದ ಯೋಗ್ಯ ಕಾರ್ಯಕ್ರಮಗಳಿಗೆ ಬೆಂಬಲಿಸ್ತಾ ಇದ್ದಾರೆ.
ಈ ಸಂದರ್ಭದೊಳಗೆ ನೀವು ಬರಬೇಕು. ನಮ್ಮ ಸರ್ಕಾರದ ಸಾಧನೆಗಳ ಸಮಾವೇಶದೊಳಗೆ ನೀವು ಪಾಲ್ಗೊಂಡು ಸರ್ಕಾರದ ಬೆನ್ನು ಚಪ್ಪರಿಸಬೇಕು. ಜನರಿಗೆ ಆ ಸಂದೇಶವನ್ನು ಹೊತ್ತುಕೊಂಡು ಬಂದು ನಿಮ್ಮ ಭಾಗದಲ್ಲಿ, ನಿಮ್ಮ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಈ ಕೆಲಸ, ನಮ್ಮ ಸರ್ಕಾರ ಈ ರೀತಿ ಕಾರ್ಯಕ್ರಮ ಹಾಕಿಕೊಂಡಿದೆ, ಆ ಆತ್ಮವಿಶ್ವಾಸದ, ಆತ್ಮಸ್ಥೈರ್ಯದ, ಧೈರ್ಯದ ಮಾತುಗಳನ್ನು ನಿಮ್ಮ ಪರಿಸರದಲ್ಲಿ ಹೇಳೋದ್ರ ಮೂಲಕ ನಮ್ಮ ಪಕ್ಷದ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕಾಗಿ ನಾವು ಹೊಸಪೇಟೆಗೆ ಬರಬೇಕು. ಹೊಸಪೇಟೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದೊಳಗೆ ಶಿವಾನಂದ ಪಾಟೀಲರ ನೇತೃತ್ವದೊಳಗೆ, ಬಿ ಪಾಟೀಲರ ನೇತೃತ್ವದೊಳಗೆ ಬಿಜಾಪುರ ಜಿಲ್ಲೆಯಿಂದ ಬಹುದೊಡ್ಡ ಸಂಖ್ಯೆಯ ಜನ ನೀವು ಬಂದು ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಆಶೀರ್ವದಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಸನ್ಮಾನ್ಯ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಶಿವಾನಂದ ಪಾಟೀಲರಿಗೆ, ನನಗೆ ಬಿ ಪಾಟೀಲರಿಗೆ, ನಮ್ಮ ಮಂತ್ರಿಮಂಡಲಕ್ಕೆ ನಿಮ್ಮ ಆಶೀರ್ವಾದ ಹೊಸಪೇಟೆಯೊಳಗೆ ಏನಾಗ್ತದೆ ಅದು ಮುಂದೆ ಬರುವ 3 ವರ್ಷ ಇನ್ನೂ ಗಟ್ಟಿಯಾಗಿ ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಜನಸೇವೆಯನ್ನು ರಾಷ್ಟ್ರ ಕಟ್ಟುವ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಬರ್ರಿ. ನಿಮ್ಮ ಬರುವಿಕೆ ಶಿವಾನಂದ ಪಾಟೀಲರಿಗೆ ಅಲ್ಲಿ ಹೊಸಪೇಟೆಯೊಳಗೆ ಶಕ್ತಿ ಕೊಟ್ಟಂಗೆ ಆಗ್ತದೆ.